ಏನೇನು ಎಲ್ಲೆಲ್ಲಿ ನೋಡಿದ್ರು ನಿಮ್ಗೆ ಬರೀ ತರಕಾರಿ, ಎಲೆಗಳು, ಹೂವುಗಳು, ಹುಳುಗಳು, ಅದನ್ನು ಹ್ಯಾಂಡಲ್ ಮಾಡೋ ಮಾಹಿತಿ. ಯಪ್ಪ, ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಸ್ಕಾರ. ಇದು ನಮ್ಮ ಸ್ಟ್ಯಾಂಡರ್ಡ್ ಡೈಲಾಗ್ ಯೂಟ್ಯೂಬ್ ಚಾನಲ್ದು. ಅಫ್ಕೋರ್ಸ್ ರ್ಯಾಪಿಡ್ ರಾಶ್ಮಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಟುಡೇ ಯೂಟ್ಯೂಬ್ ಚಾನಲಲ್ಲಿ ಅಫ್ಕೋರ್ಸ್ ಒನ್ ಆಫ್ ಮೈ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋಸ್ ಗಾರ್ಡನ್ ಟೂರ್ ಮಾಡಿ ಅಂತ. ಎಷ್ಟೋ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮಾಡ್ತಾನೇ ಇದ್ದೀನಿ. ಇಲ್ಲಿ ಗಾರ್ಡನ್ನು ಹಾಗೆ ಅಲ್ವಾ, ಪ್ರತಿ ಸತಿ ಲಾಕ್ಡೌನ್ ಆದಾಗ್ಲೂ ವರ್ಷ ಸೀಸನ್ಗಿಂತ ಸಾಕಷ್ಟು ಪ್ಲಾಂಟ್ಸ್ಗಳು ಬರುತ್ತೆ. ಹೊಸ ತರಕಾರಿಗಳು, ಹೂವುಗಳು, ಹಳೆ ಗಿಡಗಳು, ಎಷ್ಟೋ ಬದಲಾವಣೆಗಳಾಗುತ್ತೆ. ಸೊ ಹಾಗಿದ್ರೆ ಈ ಗಾರ್ಡನ್ ಟೂರ್ ವಿಡಿಯೋದಲ್ಲಿ ಏನೆಲ್ಲ ಬದಲಾವಣೆಗಳೆಲ್ಲ ಇದೆ, ಯಾವೆಲ್ಲ ಹೊಸ ತರಕಾರಿಗಳಿದೆ, ಏನೇನೆಲ್ಲ ಬೆಳೆಸಿದ್ದೀನಿ, ಅದೆಲ್ಲ ಇವತ್ತಿನ ಗಾರ್ಡನ್ ಟೂರಲ್ಲಿ ನೋಡೋಣ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದಷ್ಟು ಜನಕ್ಕೆ ಗಾರ್ಡನಿಂಗ್ ಬಗ್ಗೆ ಕ್ವೆಶನ್ಸ್ ಇರುತ್ತೆ. ಬೇಸಿಕ್ಸು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ. ಸೊ ನನ್ನ ಅನುಭವದಲ್ಲಿ ನಾನು ಏನೇನು ಕಲ್ತ್ಕೊಂಡಿದ್ದೀನೋ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಮನೆ ಅಡ್ರೆಸ್ಸು ಶೇರ್ ಮಾಡಾಯಿತು. ಈಗ ನೋಡಿ ನಮ್ಮ ಮನೆ ಎಂಟ್ರೆನ್ಸ್. ಸೊ ಮೋಸ್ಟ್ಲಿ ನಮ್ಮ ಗಾರ್ಡನ್ನ, ಬ್ಯಾಲ್ಕನಿ ಗಾರ್ಡನ್ನ ತುಂಬ ನೋಡಿದ್ದೀರ. ಐ ಥಿಂಕ್ ಈ ಭಾಗನ ಹೆಚ್ಚು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿಂದ ಶುರು ಆಗುತ್ತೆ. ಬನ್ನಿ, ಆಗಲೇ ನಾನು ನಡ್ಕೊಂಡು ಬಂದನಲ್ಲ, ಇದು ನಮ್ಮ ಮನೆ ಎಂಟ್ರೆನ್ಸು. ಸೊ ಇಲ್ಲೆಲ್ಲ ಒಂದಷ್ಟು ಪಾಟ್ಸ್ಗಳಂತೆಲ್ಲ ಇಟ್ಟಿದ್ದೀನಿ ಲೆಫ್ಟ್ ಟು ರೈಟಿಗೆ. ಇಲ್ಲಿ ಬೇಸಿಕ್ಲಿ ಶೇಡ್ ಕಮ್ಮಿ ಇರೋದ್ರಿಂದಾಗಿ ಸೆಮಿ ಶೇಡಲ್ಲಿ ಬೆಳೆಯುವಂಥ ಒಂದಷ್ಟು ಪ್ಲಾಂಟ್ಸ್ಗಳನ್ನು ಮಾತ್ರ ಇಲ್ಲಿಟ್ಟಿರೋದು. ಆ್ಯಂಡ್ ಈ ಕಡೆಗೆ ಬರ್ತಿದ್ದ ಹಾಗೆ ಒಂದಷ್ಟು ಬಿಸಿಲು ಚೆನ್ನಾಗಿ ಇಲ್ಲಿ ಜೋರಾಗಿ ಬರುತ್ತೆ. ಸೊ ಹಾಗಾಗಿ ಬಿಸಿಲಿಗೆ ಅಂತ ಸಾಕಷ್ಟು ಪ್ಲಾಂಟ್ಸು ಇಲ್ಲಿ ಇಟ್ಟಿರೋದು. ದಿಸ್ ಇಸ್ ಬೇಸಿಕ್ಲಿ ಬ್ಯಾಂಬೂ. ಇಟ್ಸ್ ವೆರಿ ನೈಸ್. ಇದನ್ನು ನೀರಲ್ಲೂ ಇಡ್ಬೋದು, ಹಾಗೆ ಬರೀ ಮಣ್ಣಲ್ಲೂ ಅಂತಲೂ ಇಡ್ಬೋದು. ಮನೆ ಎಂಟ್ರೆನ್ಸ್ ಅಲ್ವಾ, ಸೊ ಹಾಗಾಗಿ ಒಂದಷ್ಟು ಒಳ್ಳೊಳ್ಳೆ ಸೆರಾಮಿಕ್ ಪಾಟ್ಸು, ಎಂಟ್ರೆನ್ಸಲ್ಲೇ ಸ್ವಲ್ಪ ಇಂಪ್ರೆಷನ್ ಜಮಾಯಿಸಬೇಕಲ್ಲ. ಸೊ ಹಾಗಾಗಿ ಇಲ್ಲಿ ಹ್ಯಾಂಗಿಂಗ್ ಪಾಟ್ಸ್, ಆಮೇಲೆ ಫ್ಲವರ್ಸ್ ಇರುವಂಥ ಒಂದಷ್ಟು ಪ್ಲಾಂಟ್ಸು, ಇದೆಲ್ಲ ನೀವೆಲ್ಲಿ ನೋಡ್ಬೋದು. ಆ್ಯಂಡ್ ಇದು ಈ ಹ್ಯಾಂಗಿಂಗ್ ಬಾಸ್ಕೆಟು, ಇದೆಲ್ಲ ಮನೆ ಎಂಟ್ರೆನ್ಸ್ಗೆ ಒಂದು ಒಳ್ಳೆ ಗಾರ್ಡನ್ ಫೀಲ್ ಅಂತ ಕೊಡುತ್ತೆ. ಬನ್ನಿ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವ್ರು ನೋಡಿ, ಇವರು ರಬ್ಬರ್ ಪ್ಲಾಂಟು ಬಂದಾಗ ಇಷ್ಟಿದ್ರು, ಈಗ ಇಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಇದಂತೂ ಬಂದೊಂದು 4-5 ವರ್ಷನೇ ಆಗಿರಬೇಕೇನೋ. ಜಾಸ್ತಿ ಮೇಂಟೆನೆನ್ಸನ್ನು ಕೇಳ್ದಿರುವಂಥ ಒಂದು ಪ್ಲಾಂಟ್ ಇದು. ಸ್ವಲ್ಪ ಮೇಲೆ ಬಂದರೆ ಹಂಗೆ ಮನಿ. ಮನುಷ್ಯರು ಮನೆಯ ಹುಡುಕಾಟದಲ್ಲಿ, ಮನಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಮನೆ, ಮನಿ ಇಂಗ್ಲೀಷಲ್ಲಿ ದುಡ್ಡು. ಸೊ ಪ್ಲಾಂಟಲ್ಲೂ ಬಿಟ್ಟಿಲ್ಲ, ಮನಿ ಪ್ಲಾಂಟ್. ಇದು ಚೆನ್ನಾಗಿ ಹ್ಯಾಂಗ್ ಆಗುತ್ತೆ. ಆ್ಯಂಡ್ ಇಲ್ಲೆಲ್ಲ ಹೇಳಿದ ಹಾಗೇ ಯು ಕ್ಯಾನ್ ಸಿ ಅಲೋವೆರಾ ಇದೆ. ಆಮೇಲೆ ಒಂದಷ್ಟೆಲ್ಲ ಗಿಡಗಳ ಹೆಸರು ನನಗೆ ಮರ್ತೋಗ್ಬಿಟ್ಟಿದೆ. ಇದು ನೋಡಿ, ಇದು ಟೇಬಲ್ ರೋಸು, ಇವೆಲ್ಲ ಹೊಸದಾಗಿ ಬಂದಿರೋದು, ರೀಸೆಂಟ್ ಎಂಟ್ರೆನ್ಸು. ಪಿಂಕು, ವೈಟು, ಹೀಗೆ ಎಲ್ಲೋ ಡೆಡಿ ಫೆಲೋ. ಸೊ ಮನೆ ಎಂಟ್ರೆನ್ಸ್ ಅಲ್ವಾ, ಬರೀ ಹಸಿರು ಅಂತ ತುಂಬಿಸ್ಬಿಟ್ರೆ ಹೇಗೆ, ಒಂದಷ್ಟು ಬಣ್ಣಗಳು ಇರಲಿ ಅಂದ್ಬಿಟ್ಟು ಹೂವಿನ ಗಿಡಗಳನ್ನು ಒಂದಷ್ಟು ಹಾಕಿರೋದು. ಎಂಟ್ರೆನ್ಸಲ್ಲಿ ಆ್ಯಕ್ಚುಲಿ ಹೂವಿನ ಗಿಡ ಬೆಳೆಸೋಕ್ಕೂ ಚೆನ್ನಾಗಿ ಬಿಸಿಲಿರಬೇಕು. ಈ ಥರ ಬಿಸಿಲಿದ್ದಷ್ಟು ಅಲ್ಲಿ ಯು ಕ್ಯಾನ್ ಸಿ ಬರ್ಡ್ ಆಫ್ ಪ್ಯಾರಡೈಸು, ಸಾಕಷ್ಟು ಗಿಡಗಳು ಹಂಗೆ ಚೆನ್ನಾಗಿ ಬಂದಿದೆ. ಬಿಸಿಲಿಲ್ಲ ಅಂದಾಗ ತುಂಬ ಬಿಸಿಲು ಕೇಳುವಂಥ ಪ್ಲಾಂಟ್ಸ್ಗಳು, ಉದಾಹರಣೆಗೆ ರೋಸ್, ಇಲ್ಲೆಲ್ಲ ತಂದಿಟ್ಟು ಒಂದಷ್ಟೆಲ್ಲ ಸತ್ತೋಗಿ ಎಲ್ಲ ಎಕ್ಸ್ಪೆರಿಮೆಂಟ್ಸ್ಗಳಾಗಿದೆ. ಸೊ ಹಾಗಾಗಿ ಇಲ್ಲಿ ರೋಸೆಲ್ಲ ಇಡೋಲ್ಲ ನಾವು. ಮೂವಿಂಗ್ ಆನ್, ಈ ಕಡೆ ಯು ಕ್ಯಾನ್ ಸಿ ಅಲ್ಲಿಂದು ಬೋಗನ್ವಿಲ್ಲ. ಬೆಂಗಳೂರಲ್ಲಿ ಜಾಗವಿಲ್ಲದೇ ಇರೋ ಮನೆಯಲ್ಲಿ ನೋಡಿ ಬೋಗನ್ವಿಲ್ಲ. ಹಾಗೆ ರೈಟಿಗೆ ಹೋಯ್ತಂದರೆ ವಿಳ್ಳೆದೆಲೆ, ಅಡಿಕೆ ಕೇಳಬೇಡಿ, ಆ ವಿಳ್ಳೆದೆಲೆ ಬರಲೋ ಬೇಡವೋ ಅಂದ್ಬಿಟ್ಟು ಪಂಚವಾರ್ಷಿಕ ಯೋಜನೆ ಹಾಕೊಂಡ್ಬಿಟ್ಟಿದೆ. ಅದೇ ನಿಧಾನಕ್ಕೆ ಇಷ್ಟೇ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ನೋಡಿದ್ರೆ ಸಡನ್ನಾಗಿ ನಮಗೆ ಸಾಧು ಕೋಕಿಲ ಅವರ ಹೇರ್ ಸ್ಟೈಲ್ ನಾಪ್ಕ ಬರುತ್ತೆ. ದಟ್ ಈಸ್ ಜಸ್ಟ್ ಅ ಕೌಂಟರು. ಹ್ಯಾಂಗಿಂಗ್ ಪ್ಲಾಂಟು ಚೆನ್ನಾಗಿ ಖುಷಿಯಾಗಿ ಬರುತ್ತೆ. ಈ ಗಿಡಗಳಲ್ಲಿ ನಾನು ನೋಡಿರೋದು ಹೆಂಗಂದರೆ, ಎಷ್ಟು ಕಟ್ ಮಾಡ್ತೀರೋ ಅದಷ್ಟು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಕೀಪ್ ಕಟ್ಟಿಂಗ್. ಜಡೆ ಹೆಣಿತಾ ಇದ್ದೀನಿ. ಜಡೆ ಹೌದು. ಏನು ರಶ್ಮಿ ವಿಶೇಷವಾಗಿ ಏನಾರ ಮಾಡ್ತಾಯಿದ್ರೆ? ಹೌದ್ರಿ. ಮನಿ ಪ್ಲಾಂಟ್ಸ್ಗೆ ಈ ಥರ ಉದ್ದುದ್ದಕ್ಕೆ ಅದು ಬೆಳೀತಾ ಹೋಗುತ್ತೆ. ಇಟ್ ಗಿವ್ಸ್ ಅ ನೈಸ್ ಒಂಥರ ವಾಟರ್ ಫಾಲ್ ಎಫೆಕ್ಟ್ ಕೊಡುತ್ತೆ. ಎಸ್ಪೆಷಲಿ ಈ ಥರ ಮಿರರೆಲ್ಲ ಹಾಕಿರೋದ್ರಿಂದ, ತುಂಬ ಉದ್ದ ಇರೋದನ್ನು ತೆಗೆದು ಸುಮ್ಮನೆ ಇಲ್ಲಿಗೆ ಒಂದು ಹಿಂಗೆ ಡ್ರಾಪ್ ಹಾಕಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಎಫೆಕ್ಟ್ ಕೊಡುತ್ತೆ ನೋಡಿ. ಅಲ್ವಾ? ಸೊ ಈ ಥರದೆಲ್ಲ ಚಿಕ್ಕದು ಆಟಾಡ್ಲಿಕ್ಕೆ ಅಲ್ಲೆಲ್ಲ ಇರುತ್ತೆ. ಐಡಿಯಾ ಬೇಕಷ್ಟೇ.
ಸೊ ಈ ಥರ ಕಾಯರ್ ಬಾಸ್ಕೆಟ್ಸ್ಗಳು ಇದೆಲ್ಲ ಅಮೆಝಾನಲ್ಲೇ ತೊಗೊಂಡಿದ್ದು, ಲಿಂಕ್ ಕೂಡ ಅಲ್ಲೇ ಹಾಕಿದ್ದೀನಿ, ಯು ಕ್ಯಾನ್ ಜಸ್ಟ್ ಗೋ ಚೆಕ್ಔಟ್. ಸೊ ಇದೆಲ್ಲ ತುಂಬ ಹಳೇದೆ, ಬಟ್ ಈಗ ಮನೆ ಎಂಟ್ರೆನ್ಸ್ ಹೆಚ್ಚು ತೋರಿಸಿರಲಿಲ್ಲ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಮಿರರ್ ಆಯಿತು, ಇದು ಹ್ಯಾಂಡ್ ಮೇಡ್ ಪ್ಲಾಂಟರ್ ಸ್ಟ್ಯಾಂಡು, ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಹೇಗೆ ಮಾಡಿದೆ ಅಂತ. ನಾವು ದಿಸ್ ಇಸ್ ಲೈಕ್ ವೆರಿ ಇಂಪಾರ್ಟೆಂಟ್ ನನ್ನ ಹೌಸ್ ಎಂಟ್ರೆನ್ಸ್ಗೆ. ಆ ಹೌಸ್ ಇಸ್ ನಾಟ್ ಅ ಹೋಮ್ ವಿತೌಟ್ ಅ ಡಾಗ್. ನಮ್ಮ ಮನೇಲಿ ಒಂದು ನಾಯಿಗೆ ಒಂದು ಬೋರ್ಡ್ ಹಾಕ್ಬೇಕೀಗ ನಾನು, ಯಾಕಂದರೆ ಸ್ಟಾರ್ಟಿಂಗ್ ಇದೆಲ್ಲ ತೊಗೊಂಡಾಗ ಗೋನರ್ ಒಬ್ಬನೇ ಇದ್ದಿದ್ದು. ಟುಡೇ ವಿ ಹ್ಯಾವ್ 3. ಸೊ ದಟ್ಸ್ ಮೀ ಅನೌನ್ಸಿಂಗ್ ಇಟ್ ಟು ದ ವರ್ಲ್ಡ್, ಯು ಆರ್ ಎಂಟ್ರಿಂಗ್ ಗೂನರ್, ಮಾಯಾ ಆ್ಯಂಡ್ ರಾಕೆಟ್ಸ್ ವರ್ಲ್ಡ್ ಅಂತ. ಆ್ಯಂಡ್ ಇಲ್ಲೂ ನೋಡಿ ಬೋರ್ಡ್ ಇನ್ನೂ ಗೂನರ್ಸ್ ಡೆನ್ ಅಂತಲೇ ಇದೆ. ಪಾಪ ಗೂನರ್ಸ್ ಡೆನ್ನಲ್ಲಿ ಈಗ ಇನ್ನೂ ಇಬ್ಬರು ಶೇರ್ ಮಾಡ್ತಾಯಿದ್ದಾರೆ, ಕೆಳಗಡೆ ಮಾಯಾ ಆ್ಯಂಡ್ ರಾಕೆಟ್ ಅಂತ. ವೆರಿ ಸೂನ್ ಅದನ್ನು ರೀಪ್ಲೇಸ್ ಮಾಡೋಣ. ಸೊ ಇದು ಎಂಟ್ರೆನ್ಸ್, ರಾದರ್ ನಮ್ಮ ಮನೆ ಎಂಟ್ರೆನ್ಸಲ್ಲಿರುವಂಥ ಚಿಕ್ಕ ಗಾರ್ಡನ್. ಓಕೆ, ಈಗ ಮೇನ್ ಗಾರ್ಡನ್ನು ಹೋಗೋಣ. ಇದು ಬರೀ ಟ್ರೇಲರ್ ಅಷ್ಟೇ, ಸಿನಿಮಾ ಇನ್ನೂ ಬಾಕಿ ಇದೆ. ನೋಡಿ, ದೂರಾಲೋಚನೆ ಮುಂದಾಲೋಚನೆ ಎಲ್ಲ ಯೋಜನೆಗಳು ಇಲ್ಲ ನಡೆಯೋದು. ನಾನೇನೋ ಗಾರ್ಡನ್ ಟೂರು ಲಾಕ್ಡೌನ್ ಟೈಮಲ್ಲೆಲ್ಲ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ವಿಡಿಯೋ ಮಾಡ್ತೀನಿ ಅಂತ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಗಾರ್ಡನ್ ಯಾರು ತೋರಿಸೋರು? ಓಹೋ ಹೆಲೋ ಕ್ಯಾಮ್ರಾ, ನಾನೇನೇನು ನೋಡ್ತಾ ಇದ್ದೆ, ಗೋ ದಟ್ ಸೈಡ್. ಸೊ ಈಗಾಗಲೇ ನನ್ನ ಗಾರ್ಡನ್ ಟೂರನ್ನು ತುಂಬ ನೋಡಿರೋರಿಗೆ ಲೇಟೆಸ್ಟ್ ಆಗಿ ಆಗಿರುವಂಥ ಒಂದಷ್ಟು ಬದಲಾವಣೆಗಳು ಇದಾಗಲೇ ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಆರ್ ಹ್ಯಾಪಿ ಪ್ಲೇಸ್ ಅಂತ. ಇದು ತುಂಬ ಖಾಲಿ ಇತ್ತು ಗೋಡೆ. ಲುಕ್ ಅಟ್ ದಿಸ್ ಕ್ರೀಪರ್. ಇವಾಗ ಕ್ರೀಪರ್ ಇಳಿದು ಜಲಪಾತದ ಥರ ಒಂದು ಅಂತ ಹಂಗೆ ಇಳಿ ಬಿಟ್ಕೊಂಡಿದೆ. ಓಕೆ, ಇಲ್ಲಿ ಕೆಳಗಡೆ ನೋಡಿದ್ರೆ ಒಂದಷ್ಟು ಮೀನುಗಳು, ತುಂಬ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಟ್ಟಿದೆ. ದಿಸ್ ಈಸ್ ಲೈಕ್ ಲುಕ್ ಅಟ್ ಇಟ್. ಒಂದು 4-5 ತಂದು ಬಿಟ್ಟಿರ್ಬೋದು ಅಷ್ಟೇ, ಅಷ್ಟು ಬಿಟ್ಟಿದ್ದು ಇಷ್ಟಾಗಿದೆ. ನಿಂಬಳಗಾದರೆ ಈ ಥರ ಚಿಕ್ಕ ಮರಿಗಳು ಅದೆಲ್ಲ ನೋಡ್ದೇ ಇರ್ತೀನಿ ನಾನು. ಯಾಕೆ ಈ ಪಾಂಡನ್ನು ಕ್ರಿಯೇಟ್ ಮಾಡಿದೆ ಅಂತಂದರೆ ನಂಗೆ ಈ ಥರ ನೀರು ಬೀಳ್ತಾ ಇರೋವಂಥ ಒಂದು ಶಬ್ದ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ, ಮನಸ್ಸಿಗೆ ಒಂಥರ ಥೆರಪಿ ಅದು ಅಂತ. ಇದಕ್ಕೆ ದುಡ್ಡು ಕೊಟ್ಬಿಟ್ಟು ನಾವೇನು ರೆಸಾರ್ಟಿಗೆ ಹೋಗಬೇಕಾಗಿಲ್ಲ. ನಾನು ನಮ್ಮ ಮನೆ ಗಾರ್ಡನಿಗೆ ಬಂದರೆ ಅಲ್ಲೇ ರೆಸಾರ್ಟು. ನೋಡಿ, ಮೀನುಗಳು, ಮನೆ ತುಂಬ ನಾಯಿಗಳು, ಗಿಡಗಳು, ಆ್ಯಂಡ್ ಆಚೆ ಕಡೆ ಆ ಕಡೆ ನೋಡೋದಕ್ಕೆ ದೆರ್ ಇಸ್ ನೋ ಸಿಟಿ. ಇದು ವೈಬ್ ಇಲ್ಲಿ ನೋಡಿ, ಬರೀ ಹಸಿರು ಅಂತ ಕಾಣಿಸುತ್ತೆ. ಐ ಥಿಂಕ್ ದಟ್ ಇಸ್ ಲೈಕ್ ದ ಬೆಸ್ಟ್ ಪಾರ್ಟ್ ನಮ್ಮ ಮನೆಯದು. ಎನಿವೆ, ಸೊ ಈಗ ಚೇಂಜಸ್ ಅಂತ ಮಾಡಿರೋದಂದರೆ ಇಲ್ಲಿ ಯು ಕ್ಯಾನ್ ಸಿ ಒಂದಷ್ಟು ಮೀನುಗಳು. ಆಮೇಲೆ ಇದು ಹೂವುಗಳು ಅಂತ ಬಂದಾಗ ಗುಲ್ಕಂಡ್ ರೋಸ್. ಸೊ ಇದನ್ನು ಆ್ಯಕ್ಚುಲಿ ನಾವು ಪೆಟಲ್ಸ್ಗಳನ್ನು ಬಿಡಿಸ್ಕೊಂಡು ಒಂದು ಜಾರ್ನಲ್ಲಿ ಬೆಲ್ಲ, ಆಮೇಲೆ ಸ್ವಲ್ಪ ಜೇನುತುಪ್ಪ, ಹಾಗೆಯೇ ಪೆಟಲ್ಸ್ಗಳನ್ನು ಹಾಕಿ ಲೇಯರಿಂಗ್ ಅಂತ ಅದನ್ನ ಇಟ್ಟು ಸೇವ್ ಮಾಡ್ತಾ ಬರ್ಬೋದು. ಸೊ ದ್ಯಾಟ್ ಇಸ್ ಒನ್ ಗುಲ್ಕಂಡ್ ರೋಸ್. ಆ್ಯಂಡ್ ಇಲ್ಲಿರೋದು ದಿಸ್ ಇಸ್ ಅ ವೆರಿ ಫೇಮಸ್ ಹೂವುಗಳ ಇಂಟ್ರಡಕ್ಷನ್ ಗೊತ್ತಿಲ್ಲ ಅಂದಾಗ ಗೂಗಲ್ಗೆ ಹೋಗಿ, ಬೈ ದ ವೇ ಗೂಗಲ್ ಫುಲ್ ಫಾರ್ಮ್ ಏನು ಗೊತ್ತಾ, ಕಮೆಂಟ್ ಮಾಡಿ. ಅದನ್ನು ಗೂಗಲ್ ಮಾಡಿಬಿಟ್ಟು ಕಮೆಂಟ್ ಮಾಡಬೇಡಿ. ಆಹಾ. ಈಗ ಈ ಗಿಡದ ಇಂಟ್ರಡಕ್ಷನ್ನು, ಹೂವಿಂದ ಇಂಟ್ರಡಕ್ಷನ್ನು, ಪಲ್ಮೇರಿಯಾ ಪುಡಿಕಾ ಅಂತ. ವಾಟ್? ಪಲ್ಮೇರಿಯಾ ಪುಡಿಕಾ? ನೋಡಿಪ್ಪ, ಪಲ್ಮೇರಿಯಾ ಪುಡಿಕಾ. ಹಾಗೆ ಈ ಕಡೆ ಬಂತಂದರೆ ಇಲ್ಲೆಲ್ಲ ಒಂದಷ್ಟು ಹೆಚ್ಚಿನ ಹೂವುಗಳು ಇರುವಂಥ ಗಿಡಗಳನ್ನು ನೀವು ನೋಡ್ತಾ ಇದ್ದೀರಾ. ಇದು ಜೆರೇನಿಯಮ್, ಪಿಂಕ್ ಜೆರೇನಿಯಮ್, ರೆಡ್ ಜೆರೇನಿಯಮ್. ಶೂಟಿಂಗ್ ದಿನವೇ ಪಾಪ ಒಂದಷ್ಟು ಹೂವುಗಳೆಲ್ಲ ನಾಚ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ, ಯು ಕ್ಯಾನ್ ಸಿ ಹ್ಯಾಂಗಿಂಗ್ ಜೆರೇನಿಯಮ್ಸ್. ಇವೆಲ್ಲ ಹೀಗೆ ಬಿಟ್ಟು ಬರುತ್ತೆ. ಇದು ನೋಡಿ, ಇದು ಬ್ಲೀಡಿಂಗ್ ಹಾರ್ಟ್ ಅಂತ ಕರೀತಾರೆ. ಇದ್ರ ಎಲೆ ನೋಡೋಕ್ಕೆ ವಿಳ್ಯದೆಲೆ ಇದ್ದಂಗೆ ಇರುತ್ತೆ ನೋಡಿ. ವಿಳ್ಯದೆಲೆ ಆಲ್ಮೋಸ್ಟ್ ಟೆಕ್ಸ್ಚರು, ಕಲರು, ಶೇಪ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ. ಇದೆಲ್ಲ ನೋಡಿಬಿಟ್ರೆ ಇದಿದೆಯಲ್ಲ, ಈ ಬಾಗಿಲು ಮಾಸ್ಟರ್ ಬೆಡ್ರೂಮಿಂದ ಎಕ್ಸಿಟ್ ಆದರೆ ನಿಮಗೆ ಈ ಥರ ಒಂದು ಗಾರ್ಡನಿಗೆ ಬಂದುಬಿಡ್ತೀರಾ. ಆ್ಯಕ್ಚುಲಿ ಈ ಮನೆಯದು ಬ್ಯೂಟಿನೇ ಅದು. ಬರೀ ಮಾಸ್ಟರ್ ಬೆಡ್ರೂಮ್, ಹಾಲ್ ಆ್ಯಂಡ್ ಗೆಸ್ಟ್ ಬೆಡ್ರೂಮ್ 3 ಕಡೆಯಿಂದ ಗಾರ್ಡನಿಗೆ ಬರ್ಬೋದು. ಸೊ ಇಲ್ಲಿಂದ ಹೀಗೆ ನಡ್ಕೊಂಡು ಬಂದ ತಕ್ಷಣವೇ ಬೋಗನ್ ವಿಲ್ಲಾ ಇಲ್ಲಿ ನೋಡ್ತೀರಾ. ಇದೆಲ್ಲ ಒಂದು 2-3 ವರ್ಷ ಆಯಿತು. ಇಲ್ಲಿ ಒಂದಷ್ಟು ಟಯರ್ಗಳು ಮತ್ತು ಅದೇ ಆ ಕ್ರೀಪರ್ಗಳು ಇದೆಲ್ಲ ಇದೆ. ಆಮೇಲೆ ಎಷ್ಟು ಗಿಡಗಳು ಸೊಂಪಾಗಿ ಇರುತ್ತೋ ಅಷ್ಟೇ ಹಲ್ಲಿಗಳು ಅವೆಲ್ಲ ಇರುತ್ತೆ. ಸೊ ನಮ್ಮ ಗಾರ್ಡನ್ನಲ್ಲಿ ಬೇಜಾನ್ ಗಾರ್ಡನ್ ಲಿಸರ್ಡ್ಸು ಅವಾಗ ಅಂತ ಚೆನ್ನಾಗಿ ಸಂಗೀತ ಅಭ್ಯಾಸ ಮಾಡ್ತಾ ಇರತ್ತದು. ಆಮೇಲೆ ಈ ಗಿಡ ನೋಡಿದ್ರೆ ಇದನ್ನು ಲಾಲಿಪಾಪ್ ಅಂತ ಕರೀತಾರೆ. ಸೊ ಇದು ಅಗೇನ್ ಟೇಬಲ್ ರೋಸ್, ತುಂಬ ಕಾಮನ್ ಇದು. ಎಂಟ್ರೆನ್ಸಲ್ಲೂ ನೋಡಿದ್ರಿ ಸಾಕಷ್ಟು ಬೇರೆ ಬೇರೆ ಬಣ್ಣಗಳದು. ಸೊ ಈ ಕಡೆ ಎಲ್ಲ ಅಷ್ಟೇ ರೀ, ನಾರ್ಮಲ್ ಹಸಿರು ಗಿಡಗಳು, ಕ್ರೀಪರ್ಸ್ಗಳು, ಹೂವಿನ ಗಿಡಗಳು, ಅದು ಈ ಸೆಕ್ಷನ್ನಲ್ಲಿರೋದು. ಈಗ
ಇದು ಹೆಂಗಂದರೆ ನಮ್ಮ ಗಾರ್ಡನಲ್ಲಿ ನೀವು ಹೀಗೆ ಎಂಟ್ರ್ ಆದರೆ ಸೆಂಟ್ರಿಂದ ರೈಟಿಗೆ ಬಂದರೆ ಮೋಸ್ಟ್ಲಿ ಯು ವಿಲ್ ಸಿ ಫ್ಲವರ್ಸ್ ಆ್ಯಂಡ್ ಕ್ರೀಪರ್ಸ್. ಓಕೆ, ಅಲ್ಲಿಂದ ಲೆಫ್ಟಿಗೆ ಹೋದರೆ ಯು ವಿಲ್ ಸಿ ಸ್ವಲ್ಪ ಫ್ಲವರ್ಸ್ ಆ್ಯಂಡ್ ಜಾಸ್ತಿ ವೆಜಿಟೇಬಲ್ಸ್. ಸೊ ವೆಜಿಟೇಬಲ್ ಸೆಕ್ಷನ್ಗೆ ಹೋಗೋಣ. ರೆಡಿ? ಮುಂದೆ ಬನ್ನಿ, ಇನ್ನೂ ಮುಂದೆ ಬನ್ನಿ. ಈಗ ಸಡನ್ನಾಗಿ ಇಲ್ಲಿ ನೋಡಿದ್ರೆ ಏನಪ್ಪ ಇದು ಹೀಗೆ ಹಬ್ಕೊಂಬಿಟ್ಟಿದೆ ಅಂತ ಅನಿಸುತ್ತೆ. ಗೋಡೆ ಅಂತ ಹಬ್ಕೊಂಡು ನಾವು ಕಾಯ್ತಾ ಇದ್ದೀವಿ, ಇವತ್ತೋ ನಾಳೆನೋ ಕಾಯಿ ಬರುತ್ತೆ ಅಂತ, ಇನ್ನೂ ಬಂದಿಲ್ಲ. ನಾವು ಲೆಟ್ಸ್ ಎಂಟರ್ ದ ವೆಜಿಟೇಬಲ್ ಮತ್ತು ಒಂದಷ್ಟು ಫ್ಲವರ್ಸ್ ಇರುವಂಥ ಸೆಕ್ಷನ್ ಆಫ್ ಮೈ ಬ್ಯಾಲ್ಕನಿ ಗಾರ್ಡನ್. ಇವ್ರು ಯಾರು ಗೊತ್ತಾ? ಇವರೇ ಚಪ್ರದ ಅವರೆಕಾಯಿ. ನೋಡಿ, ಚಪ್ರ ಮಾತ್ರ ಕಾಣಿಸ್ತಾ ಇದೆ, ಅವರೆಕಾಯಿ ಮಾತ್ರ ಕೇಳಬೇಡಿ. ಇನ್ನೊಂದು 2 ತಿಂಗಳಾಗತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎರಡು ಮೇನ್ ಗಿಡ ಇದು ಇಷ್ಟು ದೊಡ್ಡದಾಗಿ ಹಬ್ಕೊಂಡಿದೆ. ಮುಂದಿನ ದಿವಸದಲ್ಲಿ ಬಂದರೆ ಈ ಥರ ಕಾಯಿ ಬರಬೇಕು. ಓಕೆ, ಚಿಕ್ಕದ್ರಲ್ಲಿ ನೋಡಿ ಆಗಲೇ ಒಂದು ಬಂದುಬಿಟ್ಟಿದೆ. ನಾನು ಅದೇ ಆಶ್ಚರ್ಯ ನನಗೆ, ಇಷ್ಟು ದೊಡ್ಡದಾಗಿ ಹಬ್ಕೊಂಡಿದೆಯಲ್ಲ, ಇದರಲ್ಲಿ ಯಾಕೆ ಇನ್ನೂ ಬಂದಿಲ್ಲ ಅಂತ. ಪ್ರಕೃತಿ ನಾವು ಹೇಳ್ದಂಗೆಲ್ಲ ಕೇಳಲ್ಲ. ಪೇಷನ್ಸ್. ಈಗ ಎಂಟ್ರೆನ್ಸಲ್ಲಿ ಹೆಂಗಂದರೆ ನೀವು ದಾರಿನಲ್ಲೇ ನಿಮ್ಗೆ ಏನೇನು ಸಿಗುತ್ತೋ ನೋಡ್ತಾ ಹೋಗಿ, ಅಬ್ಸರ್ವ್ ಮಾಡ್ತಾ ಹೋಗಿ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಒಂದು ಬೆಂಡೆಕಾಯಿ ಗಿಡ ಇದೆ. ಸೊ ರೀಸೆಂಟಾಗಿ ಹಾಕಿದ್ದು ಇಷ್ಟು ಬಂದಿದೆ. ಇನ್ನೊಂದು 1 ತಿಂಗಳಲ್ಲಿ ಇದು ಕಾಯಿ ಬಿಡಬಹುದು. ಇಲ್ಲಿ ಇದೆಲ್ಲ ಕ್ರೀಪರ್ಸ್ಗಳು. ಸೊ ನಾನು ಹೇಗೆ ಮಾಡಿದ್ದೀನಿ ಅಂತಂದರೆ, ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವುದು ಬಳ್ಳಿಗಳಿರುತ್ತೋ ಬಳ್ಳಿಗಳಿಗೆಲ್ಲ ಇಲ್ಲ ಈ ಕಡೆ ಒಂದು ಗ್ರಿಲ್ ಥರ ಇರಬೇಕು, ಇಲ್ಲ ಆ ಕಡೆ ಗೋಡೆ ಇರಬೇಕು. ಸೊ ಆ ಥರ ಬಳ್ಳಿಗಳನ್ನೆಲ್ಲ ಈ ಕಡೆ ಹಾಕಿಟ್ಬಿಟ್ಟಿದ್ದೀನಿ. ಇದು ನೋಡಿ, ಇದು ಬಹುಶಃ ಇದು ಹೀರೆಕಾಯಿ ಇರಬೇಕು. ಹೀರೆಕಾಯಿ, ಆಮೇಲೆ ಹಾಗಲಕಾಯಿ, ಎಲ್ಲ ನಮ್ಮನ್ನು ಕಾಯಿಸೋ ಕಾಯಿಗಳು ಎಲ್ಲವೂ ಇಲ್ಲೇ ಇದೆ. ಇದು ರೀಸೆಂಟಾಗಿ ಆ್ಯಡ್ ಆಗಿರುವಂಥ ಒಂದು ಇದು ದಾಸವಾಳ, ಪಿಂಕ್ ದಾಸವಾಳ. ಆ್ಯಕ್ಚುಲಿ ಎಲ್ಲರ ಗಾರ್ಡನಲ್ಲಿ ತುಂಬ ಕಾಮನ್ ಆಗಿ ನೀವು ನೋಡ್ಬೋದಾದಂಥ ಒಂದು ಫ್ಲವರು. ಯಾಕೆ ಅದಕ್ಕೆ ತಾನೇ ನಮ್ಮಲ್ಲಿ ಒಂದು ಮಾತು ಬಂದಿದ್ದು, ಇಟ್ಬಿಡು ದಾಸವಾಳನ, ಕಿವಿಯಲ್ಲಿ ದಾಸವಾಳ ಕಾಣಿಸ್ತಾ ಇದೆಯಾ ಅಂತ. ಸೊ ಅದೇ ದಾಸವಾಳ ಇದು. ಹೀಗೆ ಮುಂದಕ್ಕೆ ಬರ್ತಾಯಿದ್ರೆ ಇಲ್ಲಿ ಒಂದಷ್ಟು ಸ್ಪಾಟ್ಸ್ಗಳಲ್ಲೆಲ್ಲ ಚಿಕ್ಕ ಪೈರ್ ಥರ ಬರ್ತಾ ಇದೆಯಲ್ಲ, ಇದು ಜರ್ಮಿನೇಟ್ ಆಗಿರುವಂಥ ದಂಟಿನ ಸೊಪ್ಪು. ಇದೆಲ್ಲ ಬೀಜಗಳನ್ನು ಹೀಗೆ ಹರಡಿಸಿ ಹೀಗೆ ಬಿಟ್ಟಿದ್ದೀನಿ, ತುಂಬ ಸೊಂಪಾಗಿ ಹಾಕಿಟ್ಟಿದ್ದೀನಿ. ನೋಡಿ, ಬೀಜದ ಕಲರ್ ಆ್ಯಕ್ಚುಲಿ ಈ ಥರ ಇರುತ್ತೆ, ಬ್ಲ್ಯಾಕ್ ಕಲರು, ಸಾಸಿವೆ ಥರ ಇರುತ್ತೆ ಇಷ್ಟು. ಸೊ ಅದನ್ನು ಹಾಕಿ ಅದು ಇಷ್ಟು ಬಂದಿದೆ. ಏನಂದರೆ ಅದು ಹೋಗ್ತಾ ಒಂದಷ್ಟು ಉಳಿಯುತ್ತೆ, ಒಂದಷ್ಟು ಉಳಿಯಲ್ಲ. ಅದಕ್ಕೋಸ್ಕರ ಒಂದಷ್ಟು ಜೊಂಪಾಗಿ ಹಾಕಿಟ್ಬಿಟ್ಟಿದ್ದೀನಿ. ಆಯಿತಾ? ಇದು ಇಲ್ಲಿ ಈ ಕಡೆ ಬಂದರೆ ಡೇಲಿಯಾ ಅಥವಾ ಡಾಲಿಯಾ ಅಂತ ಏನು ಕರಿತೀರ, ಅದು ಡಿಸೆಂಬರ್ ಜಾನ್ವರಿನಲ್ಲೆಲ್ಲ ಇಷ್ಟು ದೊಡ್ಡ ಬಟ್ಲು ಗಾತ್ರದಲ್ಲಿದ್ದ ಹೂವು. ಅದು ಎಲ್ಲ ಹೂವು ಚೆನ್ನಾಗಿ ಮುಡಿಸಿದ್ದೀನಿ. ಯಾರಿಗೆ? ನಮ್ಮ ಅಮ್ಮನ ಫೋಟೋಗೆ ಎಲ್ಲ ಹೂವುಗಳು ಅಲ್ಲೇ ಹೋಗೋದು. ಸೊ ಅಮ್ಮಂಗೆ ತುಂಬ ಇಷ್ಟ ರೀ ತೋಟ ಅಂದರೆ. ಐ ಥಿಂಕ್ ಅವರು ನನ್ನ ಮೂಲಕನೇ ಎಲ್ಲ ಬೆಣ್ಣೆತ್ಸಿ ಬ್ರೇಕ್ ಹಾಕಿಸ್ತಾ ಇದ್ದಾರೇನೋ, ಇದೆಲ್ಲ ತಿರ್ಸ್ಕೊತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ಇದ್ದಾಗ ಒಂದು 50-60 ಪಾಟ್ಸ್ ಇಟ್ಕೊಳ್ಳೋ ಅಷ್ಟೇ ಮನೆ ಇದ್ದಿದ್ದು. ಬಟ್ ಟುಡೇ ಲುಕ್ ಅಟ್ ದಿಸ್, ಸಚ್ ಅ ಹ್ಯೂಜ್ ಗಾರ್ಡನ್ ಸ್ಪೇಸ್. ಆ್ಯಂಡ್ ಒಂಥರ ನನಗೆ ಆಶ್ಚರ್ಯ ಆಗುತ್ತೆ. ಒಂದು ಕಾಲದಲ್ಲಿ ಗಾರ್ಡನಿಂಗ್ ಅಂದರೆ ನಾನು ಯಾರಮ್ಮ ಮಾಡ್ತಾರೆ, ಬರೀ ಮಣ್ಣು ಹುಳ ಗಿಳ ಅಂತೆಲ್ಲ ರೇಗಾಡ್ತಾ ಇದ್ದೆ. ನೋಡಿದ್ರೆ ಲೈಫ್ ಅನ್ನೋದು ಹಂಗೆ ಚೇಂಜ್ ಹಿಂಗಾಗುತ್ತೆ ಅನ್ನೋದಕ್ಕೆ ಟುಡೇ ಐ ಲವ್ ಗಾರ್ಡನಿಂಗ್. ಇದು ತುಂಬ ತೃಪ್ತಿ ಕೊಡುತ್ತೆ. ಇಟ್ಸ್ ಪಾರ್ಟ್ ಆಫ್ ಮೈ ಎಕ್ಸಿಸ್ಟೆನ್ಸ್. ನಾವು ಬೆಳೀತಾ ಒಂದಷ್ಟು ಒಳ್ಳೊಳ್ಳೆ ಅಭ್ಯಾಸಗಳನ್ನು ಜೊತೆಗೆ ಬೆಳೆಸ್ಕೊಳ್ತೀವಿ. ಅದು ಹಾಗೆ ಅಂತ ಬಂದಾಗ ಗಾರ್ಡನಿಂಗ್ ನನ್ನ ಪಾಲಿಗೆ ಒಂದು. ಸೊ ಈಗ ತುಂಬ ಕಾಯಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಕಾಯಿಗಳಲ್ಲಿ ನನಗೆ ಇಷ್ಟ ಆಗದಿರೋ ಒಂದು ಕಾಯಿ ಇಸ್ ಬೇಸಿಕ್ಲಿ ಹಾಗಲಕಾಯಿ. ಫಾರ್ ದ ಫಸ್ಟ್ ಟೈಮ್ ಹಾಗಲಕಾಯಿನ ಹಾಕಿದ್ದೀನಿ. ಚಿಕ್ಕ ಕಾಯಿ ಕೂಡ ಕಾಣಿಸುತ್ತೆ, ಬನ್ನಿ ಅದನ್ನು ನೋಡೋಣ. ಈ ಹೂವು ಹೀಗೆ ಬಿಡೋದು, ಕಾಯಿ ನೋಡೋಣ ಇರಿ. ಕಾಯಿ ಥರ ಆಗಿರೋ ಎಲ್ಲ ಸೈಡಿಗೆ ಹೋಗ್ಬಿಟ್ಟಿದೆ ಅದು. ಸರಿ ಬನ್ನಿ ಈಗ ಮುಂದಕ್ಕೆ ಹೋಗೋಣ. ಇದು ಇಷ್ಟು ದೊಡ್ಡದಾಗಿ ಏನು ಈ ಚಪ್ರ ಹಬ್ಕೊಂಡಿದೆ. ಲೆಟ್ಸ್ ಹೋಪ್ ಬೇಗ ಇದು ಕಾಯಿ ಬಿಡಲಿ ಅಂತ. ಕಾಯಿ ಬಿಟ್ಟರೆ ಗ್ಯಾರಂಟಿ ಮನೆ ಮುಂದೆ ಒಂದು ಅಂಗಡಿ ಹಾಕ್ತೀನಿ, ಅಷ್ಟು ಬಿಡುತ್ತೆ. ಇದು ನೋಡಿದಿರಲ್ಲ. ಆಮೇಲೆ ನಮಗೆ ತಿಂದು ವಾಂತಿ ಮಾಡೋಷ್ಟು ಜಾಸ್ತಿ ಆಗಿರುತ್ತೆ. ಬಟ್ ಜೋಕ್ಸ್ ಅಪಾರ್ಟ್, ಮುಂದೆ ನೆನ್ನೆ ಎಲ್ಲ ತುಂಬ ಗಾರ್ಡನಿಂಗಲ್ಲಿ ಹೇರ್ ಕಟಿಂಗ್ ಕೆಲಸ ಆಗಿದೆ. ಇದು ನಮ್ಮ ತುಳಸಿ ಗಿಡ ಇಲ್ಲಿವರೆಗೂ ಹಬ್ಕೊಂಡಿತ್ತು ರೀ, ಸೀರಿಯಸ್ಲಿ. ಸೊ ಅದನ್ನೆಲ್ಲ ಕಟ್ ಮಾಡಿ ಇದು ಮಾಡಿರೋದು. ಸೊ ಎಲ್ಲೆಲ್ಲಿ ಖಾಲಿ ಪಾಟ್ಸ್ಗಳೆಲ್ಲ ಇದೆಯೋ ಅಲ್ಲೆಲ್ಲ ಬೇಸಿಕ್ಲಿ ಬೀಜಗಳನ್ನು ಹಾಕಿಟ್ಟಿದ್ದೀನಿ. ಇದು ಮೋಸ್ಟ್ಲಿ ನೋಡಿ ಈ ಥರ ಪಾಟ್ಸ್ಗಳೆಲ್ಲ ಇರುತ್ತೆ ಗೊತ್ತಾ, ತುಂಬ ಆಳ ಇಲ್ಲದೆ ಇರೋದು. ಇದನ್ನು ಸೊಪ್ಪು ಅದಕ್ಕೆ ಉಪಯೋಗಿಸ್ಕೊಳ್ಳೋದು. ತುಂಬ ದೊಡ್ಡದಾಗಿದೆ, ಅಗಲ ಇದೆ, ಫುಲ್ಲು ಸೊಪ್ಪು ಸೊಂಪಾಗಿ ದಂಟಾಗಿ ಬರುತ್ತೆ. ಯಾಕೆಂದರೆ ಅಫ್ಕೋರ್ಸ್ ಹಾಕಿರುತ್ತೆ ದಂಟಿನ ಸೊಪ್ಪು. ನೆಕ್ಸ್ಟ್ ಚೇಂಜಸ್ ಅಂದರೆ ಇದು ಆ್ಯಕ್ಚುಲಿ ಬಹುಶಃ ಲಾಸ್ಟ್ ವಿಡಿಯೋನಲ್ಲಿ ಇರಲಿಕ್ಕಿಲ್ಲ. ತೊಗರಿಕಾಯಿ ಇದು ನೋಡಿದ್ರಾ ಹೆಂಗೆ ಬಂದಿದೆ. ಸೆಂಟ್ರಲ್ಲಿ ನೋಡ್ರಿ ಎಲೆಗೆ ಡಿಸೈನರ್ ಲುಕ್ ಕೊಟ್ಬಿಟ್ಟಿದೆ. ಇದು ಹಾಳಾಗಿ ಈ ಶಂಕುಗಳ ಅಂತ ಬರುತ್ತೆ ಗೊತ್ತಾ, ಶಂಕು ಸ್ಲಗ್ಸ್ ಆ್ಯಂಡ್ ಸ್ನೇಲ್ ಅಂತ, ಅದು ಬಂದು ಬಾಯಿ ಹಾಕಿರೋದು ನೋಡಿ. ಅದ್ರ ಹಲ್ಲಿನ ಮಾರ್ಕು ಎಲೆ ಮೇಲೆ ಡಿಸೈನ್ ಆದಂಗೆ ಆಗ್ಬಿಟ್ಟಿದೆ. ತೆಂಗು, ಬಾಳೆ, ಗಿಳೆ ಅಂತೆಲ್ಲ ಮನೆಯಲ್ಲೆಲ್ಲ ತುಂಬ ಕಾಮನ್ ಸೈಟ್ ಅದು. ಮನೆಯಲ್ಲಿ ಒಂದು ತೆಂಗಿನ ಮರ ಅಥವಾ ಹಿಂದೆ ಒಂದು ಬಾಳೆ ಗಿಡ ಅಂತೆಲ್ಲ ಹಾಕ್ಕೊಂಡಿರೋರು.
ನಮ್ಮೆಲ್ಲ ಅಜ್ಜಿ ತಾತನ ಕಾಲದಲ್ಲೆಲ್ಲ ಹೀಗೆ ಸಂಸಾರ ನಡ್ಸ್ಕೊಂಡು ಬಂದಿದ್ದವರೆಲ್ಲ. ಇವತ್ತೆಲ್ಲ ಎಲ್ರಿ ಇವೆಲ್ಲ ಮಾಡೋಕ್ಕೆ ಬೆಂಗಳೂರಲ್ಲಿ ಜಾಗನೇ ಇಲ್ಲ ಅಂತ. ಬಟ್ ನನಗೇನಂದರೆ ಇರೋ ಇಷ್ಟು ಜಾಗದಲ್ಲಿ ಸ್ಟಾರ್ಟಿಂಗ್ ನಾನು ಪ್ಲ್ಯಾನ್ ಮಾಡಿ ಮಾಡಲಿಲ್ಲ. ಇವಾಗ ನೋಡಿ ಎತ್ಕೋತಾ ಲಾಸ್ಟು ಒಂದು 5-6 ವರ್ಷದಿಂದ ಕ್ರಿಸ್ಮಸ್ ಟ್ರೀ ಇತ್ತು ಮನೆಯಲ್ಲಿ, ಇದನ್ನು ತಂದು ನೆಲಕ್ಕೆ ಅಂತ ಹಾಕ್ಬಿಟ್ಟೆ. ಆಮೇಲೆ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಗಾರ್ಡಿಂಗಲ್ಲಿ ಹೆಚ್ಚಾದಾಗಿಂದ ನನಗೊಂದು ದಿವಸ ಸಪೋಟ ತರಬೇಕು ಅನ್ನಿಸ್ತು, ಬಾಳೆ ತರಬೇಕಂತ ಅನ್ನಿಸ್ತು. ಬಟ್ ಜಾಗನೇ ಇಲ್ಲ ನೆಲ. ಅದಕ್ಕೆ ಈ ಥರ ದೊಡ್ಡ ದೊಡ್ಡ ಪಾಟ್ಸ್ಗಳನ್ನು ತಂದು ನಾನಿಲ್ಲಿ ಬಾಳೆನ ಬೆಳೆಸೋ ಪ್ರಯತ್ನ ಪಡ್ತಾಯಿದ್ದೀನಿ. ಇದು ಬೇಸಿಕಲಿ ಬಾಳೆ ಗಿಡ. ಸೊ ಬಾಳೆ ಎಲೆ ನೋಡಿ, ವಾವ್, ಆಲ್ಮೋಸ್ಟ್ ಊಟಕ್ಕೆ ಕೂತ್ಕೋಬೋದ್ರಿ ಇದರಲ್ಲಿ. ಅಷ್ಟು ದೊಡ್ಡ ಬಾಳೆ ಎಲೆ ಬಿಟ್ಟಿರುವಂಥ ಬಾಳೆ ಗಿಡ ಇದು. ಇನ್ನೂ ಮರ ಆಗಿಲ್ಲ, ನೀವು ನೋಡ್ತಾ ಇದ್ದೀರಾ. ಇದು ಡ್ವಾರ್ಫ್ ವೆರೈಟಿ ಅಂತ. ಸೊ ಇವತ್ತು ಎಷ್ಟು ಮುಂದಕ್ಕೆ ಹೋಗಿದೆ ಅಂತಂದರೆ, ನಿಮ್ಮ ಗಾರ್ಡನ್ ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಥರನೇ ನಿಮ್ಮ ಗಾರ್ಡನ್ಗೆ ಅಂತ ಬಾಲ್ಕನಿ ಆಗಿರ್ಬೋದು, ಎಲೆ ಆಗಿರಲಿ, ಎಷ್ಟು ಸ್ಪೇಸ್ ಇರುತ್ತೋ ಅದಕ್ಕೆ ತಕ್ಕಂತೆ ನಿಮಗೆ ಚಿಕ್ಕ ಚಿಕ್ಕ ಗಿಡಗಳು ಸಿಗುತ್ತೆ. ಈಗ ಉದಾಹರಣೆಗೆ ಇದು ಡ್ವಾರ್ಫ್ ವೆರೈಟಿದು ಬಾಳೆ ಗಿಡ. ಸೊ ಇದು ತುಂಬ ಎತ್ತೆತ್ತರ ಅಂತೆಲ್ಲ ಬರಲ್ಲ. ಅದಕ್ಕೆ ನೋಡಿ ಆಲ್ಮೋಸ್ಟ್ 6 ತಿಂಗಳಾಯ್ತಿತ್ತು. 6 ತಿಂಗಳಲ್ಲಿ ಇಷ್ಟೇ ಬಂದಿರೋದು ಅದು. ಇನ್ ದ ಡೇಸ್ ಟು ಕಮ್ ನೋಡಬೇಕು ಇನ್ನು ಏನೇನಾಗುತ್ತೋ. ಹೀಗೆ ಮುಂದಕ್ಕೆ ಬನ್ನಿ. ಓಹೋ, ಬಂದಾಗಲೇ ಚೆನ್ನಾಗಿ ಜೋರಾಗಿ ಜಾಂಡ ಗಿಂಡ ಹಾಕ್ಬಿಟ್ಟಿದ್ದಾರೆ ನೋಡಿ. ಗಾರ್ಡನ್ನಲ್ಲಿ ತುಂಬ ದೊಡ್ಡ ತಲೆನೋವು ಅಂದರೆ ಈ ಥರ ಹುಳುಗಳು, ಮೀಲಿ ಬಗ್ ಅಂತ ಕರೀತಾರೆ ಇದನ್ನು. ಇದು ಒಂದಿದ್ರೆ ಸಾಕು. ಇದು ಬೇಸಿಕ್ಲಿ ಕರೋನಾ ಸೋಂಕು ಥರನೇ, ಕರೋನಾ ವೈರಸ್ ಥರನೇ. ಇನ್ನೊಂದು ಗಿಡದ ಸಂಪರ್ಕಕ್ಕೆ ಬಂದರೆ ಅಲ್ಲಿ ಇನ್ನೊಂದಷ್ಟು ಮಕ್ಕಳು ಮರಿ ಅಂತ ಹಾಕೊಳ್ಳುತ್ತೆ. ಹಾಗೆ ಬಿಟ್ಟರೆ ಹೋಗ್ತಾನೆ ಇರುತ್ತೆ. ಸೊ ಇದಕ್ಕೆ ಸೆಪ್ರೇಟ್ ಔಷಧಿ ಅಂತಲೂ ಸಿಗುತ್ತೆ. ನಾನು ಯೂಶಲಿ ಔಷಧಿನೂ ಹೊಡಿತೀನಿ. ತುಂಬ ಟೈಮ್ ಇತ್ತಂದರೆ ಒಂದು ಟೂತ್ ಬ್ರಷ್ ಇರುತ್ತೆ ಗೊತ್ತಾ, ಅದನ್ನು ತಂದು ಒಂದು ಪೇಪರ್ ಕೆಳಗಿಟ್ಕೊಂಡು ಅದೆಲ್ಲವನ್ನು ನಿಧಾನಕ್ಕೆ ಬಿಡಿಸಿ ಆಮೇಲೆ ಚೆನ್ನಾಗಿ ನೀರು ಹೊಡೆದು ಆಮೇಲೆ ಅದನ್ನು ಉಸಿರಾಡ್ಕೊಳ್ಳಪ್ಪ ಬದುಕೊಳ್ಳಪ್ಪ ಗಿಡ ಅಂತ ಬಿಟ್ಟು ಬರ್ತೀನಿ. ಸೊ ಎಷ್ಟೊಂದಿದೆ ರೀ ಮಾತಾಡೋಕ್ಕೆ ಗಾರ್ಡನ್ ಅಂತ ಬಂದಾಗ. ಏನೇನು ಎಲ್ಲೆಲ್ಲಿ ನೋಡಿದ್ರು ನಿಮಗೆ ಬರೀ ತರಕಾರಿ, ಎಲೆಗಳು, ಹೂವುಗಳು, ಹುಳುಗಳು, ಅದನ್ನು ಹ್ಯಾಂಡಲ್ ಮಾಡೋ ಮಾಹಿತಿ. ಯಪ್ಪ, ಈಗ ಮುಂದಕ್ಕೆ ಬನ್ನಿ. ಇದೇ ದಾಸವಾಳ ಅಂತ ರೆಡ್ ಅಂತ ಹೇಳಿದ್ನಲ್ಲ ನೋಡಿ, ಇದು ಅರಳಲ್ಲ, ಇದು ಇಷ್ಟೇ ಇದು. ಈಗ ಇದನ್ನು ಕಿತ್ತಿ ಹೆಲೋ ಹಾಯ್ ಅಂತ ದೇವ್ರ ಪೂಜೆಗೋ ಅಥವಾ ನೀವೇ ಮುಡ್ಕೊತಿರೋ, ಬಾಗಿಲು ಹೊಸಲಿಗೆ ಇಡ್ತಿರೋ, ಯು ಕ್ಯಾನ್ ಮೇಕ್ ದ ಚಾಯ್ಸ್. ಇದು ಯಾವುದು ಗಿಡ ಗೊತ್ತಾಯ್ತಾ? ಕಮೆಂಟ್ ಮಾಡ್ತೀರಾ? ಇಷ್ಟಿಷ್ಟು ಅಗಲ ಇದೆಯಲ್ಲ, ಸೈಜ್ ನೋಡಿದ್ರೆ ಗೊತ್ತಾಗಲ್ವಾ? ನೋಡ್ರಿ, ಸೂಪರಾಗಿದೆ. ನನಗೆ ಇದಕ್ಕೆ ನೇಚರ್ ಅನ್ನೋದು. ಕಾಯಿ ಸೈಜಿಗೆ ತಕ್ಕಂತೆ ಎಲೆ ಸೈಜು ಇರುತ್ತೆ ಅಂತ. ಅದೇ ನೂಲಿನಂತೆ ಸೀರೆ, ಹಾಗೆ ಇಷ್ಟು ಎಲೆ ಅಗಲ ಇದೆ. ನೋಡಿದರೆ ಗೆಸ್ ಮಾಡಿರ್ಬೇಕಲ್ಲ, ಮೋಸ್ಟ್ಲಿ ಕುಂಬಳಕಾಯಿನಾ ಅಂತ. ಹೌದು, ಕುಂಬಳಕಾಯಿ. ಕಳ್ಳ ಅಂದರೆ ಹೆಗಲಿಯಾಗಿ ಮುಟ್ಕೊಂಡು ನೋಡ್ತೀಯ. ಗೀದಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಯಾಕಂದರೆ ಟಾಕಿಂಗ್ ಅಬೌಟ್ ಕುಂಬಳಕಾಯಿ ಓನ್ಲಿ. ಇಟ್ ಹ್ಯಾಸ್ ಟು ಬಿ ಕುಂಬಳಕಾಯಿ ಎಲೆ. ಇಷ್ಟು ಬಂದಿದೆ ಈಗ. ಈ ಥರ ಒಂದು ದೊಡ್ಡ ಪಾಟಲ್ಲಿ ನಾವು ಏನು ಹಾಕಿದ್ದೀವಿ, ಇದ್ರದ್ದು ಸ್ಟೆಮ್ ಇಷ್ಟು ಜೋರಾಗಿ ಬಂದಿದೆ. ಮುಂದಕ್ಕೆ ಇದು ಗೋಡೆ ಪಕ್ಕ ಹಾಕಿರೋದ್ರಿಂದ ಹಿಂಗೆ ಹಬ್ಕೊಂಡು ದೊಡ್ಡದಾಗಿ ಹೋಗುತ್ತೆ. ನಾವು ಲಾಕ್ಡೌನ್ ನಂತರ ಆಗಿರೋ ಒಂದು ಚೇಂಜಲ್ಲಿ ಐ ಹ್ಯಾವ್ ಟು ಶೋ ಯು ಈ ಒಂದು ಗಿಡ. ಓಕೆ, ಇದ್ರದ್ದು ಬುಡ ಎಲ್ಲಿದೆ ಗುರು ಅಂತ ಕರೆಕ್ಟಾಗಿ ಕಾಣಲ್ಲ ನಿಮಗೆ, ಆದರೆ ಕಾಯಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತೋರಿಸ್ತೀನಿ. ನಾವು ಇದನ್ನೇನು ನೋಡ್ತಾ ಇದ್ದೀರಾ, ಈ ಥರ ಹ್ಯಾಂಡಲ್ ಥರ ಇದೆ ನೋಡಿ. ಈ ಹ್ಯಾಂಡಲ್ ಬೇಸಿಕ್ಲಿ ತೊಂಡೆಕಾಯಿದು. ಇದು ಇಲ್ಲಿಂದ ಈ ಥರ ಥ್ರೆಡ್ ಥರ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀರಲ್ಲ, ಇದೇ ನಮಗೆ ಈಗ ಮುಂದೆ ತೊಂಡೆಕಾಯಿದು ಬಳ್ಳಿ ಆಗಿರೋದು ನೋಡಿ. ಇದು ಹೀಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕೆಳಗಡೆ ನೋಡಿದ್ರೆ ಒಣಗೋಗಿದೆಯಪ್ಪ ಅಂತ ಅನಿಸುತ್ತೆ. ಇದು ಮುಂದೆ ಹೀಗೆ ಹಬ್ಕೊಂಡು ತೊಂಡೆಕಾಯಿ ಬಿಟ್ಟಿದೆ. ಇಷ್ಟೇಷ್ಟಿದೆ. ಸೊ ಏನು ಖುಷಿ ಆಯ್ತು ಗೊತ್ತಾ? ಏನಪ್ಪ, ನಾವು ತೊಂಡೆಕಾಯಿ, ಬೆಂಡೆಕಾಯಿ, ಬದನೆಕಾಯಿ, ಟೊಮೆಟೊ, ಪಾಲಕ್ಕು ಇವೆಲ್ಲ ಬೆಳೆಸ್ಕೊಂಡು ತಿನ್ನೋಂಗೆ ಆಗ್ಬಿಟ್ವಲ್ಲ ಅಂತ. ಈ ಎಲ್ಲ ಕೆಲಸದಲ್ಲಿ ನನಗೆ ತುಂಬ ಹೆಲ್ಪ್ ಮಾಡೋದು ನಮ್ಮ ಮನೆ ಬಲಗೈ ಬಂಟಿ, ನಮ್ಮ ಶಿವಮ್ಮ ಅವರು. ಸೊ ಅವಳು ಈ ಥರ ಅದನ್ನೆಲ್ಲ ಕೋಲ್ಗಳನ್ನು ಕಟ್ಕೊಂಡು ಒಂದ್ರ ಪಕ್ಕ ಒಂದು ಅಂತ ಅದನ್ನು ಹಾಕ್ಕೊಂಡು ಇದನ್ನು ಬಳ್ಳಿನ ಹರಿಬಿಟ್ಟಿದ್ದಾಳೆ. ಈಗ ಹತ್ತಿರ ಬನ್ನಿ, ಇದು ನೋಡ್ತಾ ಇದ್ದೀರಾ, ಇದೇ ನೋಡಿ ತೊಂಡೆಕಾಯಿ. ಈ ತೊಂಡೆಕಾಯಿ ಹೇಗೆ ಅಂದರೆ ಮೆಣಸಿನ್ಕಾಯಿ ಇದ್ದಂಗೆ ಒಂದು ಸತಿ ಗಿಡ ಚೆನ್ನಾಗಿ ಕಚ್ಕೊಂಡು ಬಿಡುತ್ತಂದರೆ 2-3 ವರ್ಷ ಇರುತ್ತೆ ತೊಂಡೆಕಾಯಿ, ಅಷ್ಟು ಬರುತ್ತಂತೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿರೋ ತೊಂಡೆಕಾಯಿ ಬೇಕಂದರೆ ಇಲ್ಲಿ ಕಾಣುತ್ತೆ ನಿಮಗೆ. ಸೊ ಜೀವನದ ಚಿಕ್ಕ ಚಿಕ್ಕ ಖುಷಿಗಳು. ಈಗ ಹಾಗೆ ಲೆಫ್ಟಿಗೆ ಬಂದರೆ ರೀಸೆಂಟಾಗಿ ಇದರಲ್ಲಿ ಹೆವಿ ವಾಂಗಿಬಾತ್ ಮಾಡ್ಕೊಂಡು ತಿಂದಿದ್ದೀನಿ. ಒಂದೇ ಗಿಡದಲ್ಲಿ ಒಂದು 8-10 ಬದನೆಕಾಯಿ ಕೊಟ್ಟಿದ್ದೆ. ಇದು ಸೇಮ್ ಗಿಡ. ಯು ಕ್ಯಾನ್ ಸಿ ಇಲ್ಲಿ ಇನ್ನೊಂದು ಬಿಟ್ಟಿದೆ ಅಷ್ಟೇ. ಸೊ ದಿಸ್ ಇಸ್ ಬದನೆಕಾಯಿ, ಉದ್ದ ಬದನೆಕಾಯಿ, ಇದು ಪರ್ಪಲ್ ಬದನೆಕಾಯಿ. ಸೊ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಒಂದಷ್ಟು ಜನ ಹೇಳ್ತಾರೆ ಬದನೆಕಾಯಿ ಗಿಡ ತುಂಬ ಕಷ್ಟ ಮೇಂಟೈನ್ ಮಾಡೋದಂತ. ಐ ಥಿಂಕ್ ನನ್ನ ಕೇಸಲ್ಲಿ ಅದು ಬಿನ್ ಲಕ್ಕಿ. ಬದನೆಕಾಯಿ ಏನು ಕಷ್ಟ ಅಲ್ಲ. ಅದೇನೆಂದರೆ ಗಿಡ ಬೆಳೆಯೋಕ್ಕೆ ಟೈಮ್ ತೊಗೊಳತ್ತೆ, ಬಟ್ ಕಾಯಿ ಸಕ್ಕದಾಗಿ ಕೊಡುತ್ತೆ. ಈಗ ಈ ಕಡೆಗೆ ಬರೋಣ.
ಇದನ್ನು ನೀವು ನೋಡಿದ ತಕ್ಷಣ ಇದೇನಪ್ಪ ಇದು ಹಿಂಗಿದೆಯಲ್ಲ ಗಿಡ ಅಂತ ನೋಡ್ತೀರಾ. ಈ ಟೊಮೆಟೊ ನೋಡಿ, ಕಾಣಿಸ್ತಾ ಇದೆಯಾ? ಗೊಂಚಲು ಟೊಮೆಟೊ. ಇದು ಬೇಸಿಕಲಿ ಇದನ್ನು ಚೆರಿ ಟೊಮೆಟೊ ಅಂತ ಕರೀತಾರೆ. ನೀವು ನೋಡಿರ್ತೀರ ಸ್ಯಾಲೆಡು ಅಲ್ಲಿ ಇಲ್ಲಿ ಅಂತಲ್ಲ. ಈ ಚೆರಿ ಟೊಮೆಟೊ ಬೀಜಗಳು ಎಲ್ಲ ಕಡೆ ಸಿಗುತ್ತೆ. ಬಟ್ ನನಗೆ ನಮ್ಮ ದೊಡ್ಡಮ್ಮ ಅವ್ರು US ಹೋದಾಗ ಅವ್ರಿಗೊಂದು ಹುಚ್ಚಿದೆ, ರಮಾ ಗೋಪಾಲಕೃಷ್ಣ ಅಂತ. ಎಲ್ಲ ದೇಶದ ಬೀಜಗಳನ್ನೆಲ್ಲ ಹಿಡ್ಕೊಂಬರ್ತಾರೆ. ಸೊ ದಟ್ ಅವ್ರಿಗೂ ಗಾರ್ಡನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಮುಂದೆ ಹೆಲ್ಪ್ ಆಗುತ್ತೆ ಅಂತ. ಸೊ ನನಗೆ ಕೊಟ್ಟಂಥ ಸೀಡ್ಸ್ ಇದು. ಸೊ ನಿಮಗೆ ಗಾರ್ಡನಿಂಗ್ ಬಗ್ಗೆ ಎನಿ ಡೌಟ್ಸ್, ಕ್ವೆಶನ್ಸ್, ಟಿಪ್ಸ್, ಸಲಹೆಗಳು ಏನೇ ಇದ್ದರೂ ಖಂಡಿತ ಕಮೆಂಟ್ ಮಾಡಿ. ಐಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಆನ್ಸರ್ ಆ್ಯಂಡ್ ರಿಪ್ಲೈ ಟು ಇಟ್. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಒನ್ ಥಿಂಗ್ ದಟ್ ಐ ಹ್ಯಾವ್ ಲರ್ನ್, ಗಾರ್ಡನಿಂಗ್ ಜೊತೆಗೆ ವಾಟ್ ಯು ನೀಡ್ ಇಸ್ ಡೆಡಿಕೇಶನ್, ಒಂದಷ್ಟು ತಾಳ್ಮೆ ಆ್ಯಂಡ್ ಜಾಣ್ಮೆ. ಒಂದಷ್ಟು ಟಿಪ್ಸ್ಗಳನ್ನು ಕೊಡೋದಾದರೆ, ನೆಕ್ಸ್ಟ್ ಟೈಮ್ ನೀವು ಗಾರ್ಡನಿಂಗ್ ಅಂತ ಶುರು ಮಾಡೋಕ್ಕೆ ಇಷ್ಟಪಡೋರು ಯಾವುದೇ ಬೀಜಗಳನ್ನು ತಂದ್ರೂ ಅದರಲ್ಲಿ ಬೀಜಗಳನ್ನು ನಾವು ಯೂಶ್ವಲಿ ಕಂಪ್ಲೇಂಟ್ಸ್ ಹೆಚ್ಚು ಕೇಳದೆ, ಇದು ಬೀಜ ಕೊಂಡ್ಕೊಂಡ್ಬಿಡ್ವಿ, ಗಿಡನೇ ಬರಲಿಲ್ಲ, ಚಿಗುರೆ ಹೊಡಿಲಿಲ್ಲ ಅಂತ. ಫಸ್ಟು ಸ್ವಲ್ಪ ಸಗಣಿ ಆ್ಯಂಡ್ ಸುಣ್ಣ ಆ್ಯಂಡ್ ಗಂಜಲ ಇದರ ಮಿಶ್ರಣದಲ್ಲಿ ಈಕ್ವಲಾಗಿ ಅದನ್ನು ತೊಗೊಂಡು ಆ ಸೀಡನ್ನ ಒಂದು ಸ್ವಲ್ಪ ನೆನೆಸ್ಬಿಟ್ಟು 1 ನಿಮಿಷ ಅಷ್ಟೇ ನೆನೆಸಿ ಅದನ್ನು ಆಚೆಗೆ ತೆಗೆದು ಒರೆಸಿ ಮತ್ತೆ ಅದನ್ನು ನೀವು ಬಿತ್ತಬೋದು. ಸೊ ಈ ಥರ ಮಾಡೋದ್ರಿಂದಾಗಿ ನಿಮ್ಮ ಸೀಡ್ಸ್ ಖಂಡಿತ ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ. ಟಿಪ್ ನಂಬರ್ 1. ನಾವು ಟಿಪ್ ನಂಬರ್ 2, ಕೆಲವರು ಒಂದು ಕನ್ಸೆಪ್ಷನ್ ಇರುತ್ತೆ, ಏನಂದರೆ ಬರೀ ನೀರು ಹಾಕ್ಬಿಟ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಂಬಿಡುತ್ತೆ, ಗಾರ್ಡನ್ ಹಿಂಗಿರುತ್ತೆ ಅಂತ. ಖಂಡಿತ ಅಲ್ಲ. ಈಗ ನಾವು ಹೇಗೆ ಬರೀ ಅನ್ನ ತಿಂದ್ಬಿಟ್ರೆ ಸಾಕಾ, ನಾವು ತರಕಾರಿ ತಿನ್ನಲ್ವೇ, ನಾವು ಸೊಪ್ಪು ತಿನ್ನಲ್ವೇ, ನಾವು ಇನ್ನೇನೇನೋ ಮೊಟ್ಟೆ ಮಾಂಸ ಅಂತ ತಿನ್ನಲ್ವೇ, ಹಾಗೆ ಗಿಡಗಳಿಗೂ ಅಷ್ಟೇ ಸಾಕಷ್ಟು ಪೌಷ್ಟಿಕ ಆಹಾರಗಳನ್ನು ಕೊಡಬೇಕಾಗತ್ತೆ. ಈ ಪೌಷ್ಟಿಕ ಆಹಾರಗಳು ಎಲ್ಲಿಂದ ಕೊಡ್ತೀರಾ? ಕೆಲವು ತರಕಾರಿಗಳಿಗೆ ಚಾಕ್ ಪೀಸ್, ಅದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಅದನ್ನು ಕೊಡಬೇಕಾಗತ್ತೆ. ಇನ್ನು ಕೆಲವುದಕ್ಕೆ ಪೊಟ್ಯಾಸಿಯಂ ಬೇಕಾಗುತ್ತೆ. ಬಾಳೆಹಣ್ಣಿನ ಸಿಪ್ಪೆ, ಅದರದ್ದು ನೀರು ಬೆಲ್ಲದ ಜೊತೆಗೆ ಬೆರೆಸಿ ಅದನ್ನು ಕೊಡಬೇಕಾಗತ್ತೆ. ಅದೇ ಕೆಲವರು ಹಿಂಡಿನ ಉಪಯೋಗಿಸ್ತಾರೆ, ಅಂದರೆ ಸಾಸಿವೆ ಹಿಂಡಿ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಇದು ನಿಮ್ಮ ಎಲ್ಲ ಹೂವಿನ ಗಿಡಗಳಿಗೆ ತುಂಬ ಹೆಲ್ಪ್ಫುಲ್. ಓಕೆ, ಹಾಗೆಯೇ ಬೇವಿನ ಹಿಂಡಿ ತುಂಬ ಒಳ್ಳೆಯದು. ಯಾಕೆ ಅಂದರೆ ಈ ಹುಳುಗಳೆಲ್ಲ ಇದ್ದಾಗ ಮಣ್ಣಲ್ಲಿ ಅದು ನಿಮ್ಮ ಗಿಡನ ಹಾಳು ಮಾಡಲ್ಲ. ಓಕೆ, ಅಂದರೆ ಮಣ್ಣಿನ ಹುಳ ಅಲ್ಲ, ಬೇಡದಿರೋ ಹುಳುಗಳು, ಪೆಸ್ಟ್ಸ್ ರಾದರ್. ಚಿಕ್ಕದಾಗಿ ಲೋ ಮೇಂಟೆನೆನ್ಸ್ ಪ್ಲಾಂಟ್ಸ್ಗಳನ್ನು ಬೆಳೆಸ್ಕೊಳ್ಳಿ, ಸ್ಪೈಡರ್ ಪ್ಲಾಂಟು ಅದು ಇದು ಅಂತ. ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಸ್ವಲ್ಪ ತರಕಾರಿ ಇದು ನಾವು ಬೆಳೆಸೋಣ ಅಂತ. ಬಿಕಾಸ್ ತರಕಾರಿ ಆ್ಯಂಡ್ ಹಣ್ಣುಗಳು ಇದನ್ನೆಲ್ಲ ಬೆಳೆಸೋದಿದೆಯಲ್ಲ, ಅದು ನಿಮಗೆ ತುಂಬ ನೆಮ್ಮದಿ, ತುಂಬ ಖುಷಿ ಕೊಡುತ್ತೆ. ಸ್ಟಾರ್ಟ್ ವಿತ್ ಪಾಲಕ್ಕು, ಆಮೇಲೆ ದಂಟಿನ ಸೊಪ್ಪು, ಈ ಥರದೆಲ್ಲ ತುಂಬ ಈಸಿಯಾಗಿ ಬರುತ್ತೆ. ಆಮೇಲೆ ಹೋಗ್ತಾ ಅದೇನೋ ಅಂತಾರಲ್ಲ, ಬೆರಳು ತೋರಿಸಿದ್ರೆ ಹಸ್ತಾನೇ ನುಂಗೋದು ಅಂತ. ಗಾರ್ಡನಿಂಗಲ್ಲಿ ಇಂಟ್ರೆಸ್ಟು ಹಾಗೆ, ಇಷ್ಟೊಂದ ಇಂಟ್ರೆಸ್ಟ್ ಶುರು ಆಗೋದು ಆಮೇಲೆ ನಿಮ್ಮನ್ನೇ ಆವರಿಸ್ಕೊಂಡ್ಬಿಡುತ್ತೆ. ಆ್ಯಂಡ್ ನಿಮ್ಮ ಇಂಟ್ರೆಸ್ಟಿಗೆ ತಕ್ಕಂತೆ, ಟೈಮಿಗೆ ತಕ್ಕಂತೆ, ಪೇಷನ್ಸಿಗೆ ತಕ್ಕಂತೆ ನಿಮ್ಮ ಗಾರ್ಡನನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋಗಿ. ಸೊ ದಟ್ಸ್ ಅಬೌಟ್ ಇಟ್. ಯಾರೆಲ್ಲ ಈ ವಿಡಿಯೋನ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇತ್ತೀಚಿನ ದಿನದಲ್ಲಿ ತುಂಬ ಜನ ಹೆಣ್ಮಕ್ಳು ಬಂದುಬಿಟ್ಟಿದ್ದೀರಾ ವ್ಲಾಗ್ಸ್ ಅದು ಇದು ಅಂತೆಲ್ಲ ಶುರು ಮಾಡಿದಾಗಿಂದ. ಲವ್ಲಿ ಲೇಡೀಸ್. ಯಾಕಂದರೆ ಒಂದು ಕಾಲದಲ್ಲಿ ನನಗೆ ತುಂಬ ಗಂಡ್ಮಕ್ಕಳು ಫಾಲೋಯಿಂಗು, ಅಂದರೆ ಇವಾಗ್ಲೂ ಇದ್ದಾರೆ. ರೇಡಿಯೋದಲ್ಲೆಲ್ಲ ತುಂಬ ಅವರೇ ಫೋನ್ ಮಾಡ್ತಾಯಿದ್ರು, ಮೇಡಮ್ ನಿಮ್ಮ ಫ್ಯಾನ್ ಮೇಡಮ್ ಅದು ಮೇಡಮ್ ಇದು ಅಂತ. ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ, ನನಗೂ ಸ್ವಲ್ಪ ಹೆಣ್ಮಕ್ಳಿಗೂ ಸ್ವಲ್ಪ ಅಷ್ಟಕ್ಕಷ್ಟೇ ಅನಿಸುತ್ತೆ, ಜಾಸ್ತಿ ಜನ ಬರೀ ಗಂಡು ಮಕ್ಕಳೇ ಫಾಲೋವರ್ಸ್ ಇದ್ದಾರಲ್ಲ, ಆಪೋಸಿಟ್ಸ್ ಅಟ್ರ್ಯಾಕ್ಟು ಅಂತ ಅಂದ್ಕೊಂಡಿದ್ದೆ. ಬಟ್ ಆಫ್ ಲೇಟ್ ಐ ಸಿ ದಟ್ ಹ್ಯೂಜ್ ಚೇಂಜ್ ವ್ಲಾಗ್ಸಿಂದಾಗಿ. ಸೊ ಲವ್ ಯು ಲೇಡೀಸ್, ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ. ಆ್ಯಂಡ್ ಹಾಗೆ ನಮ್ಮ ಟೀಮ್ ಹುಡುಗ ಒಬ್ಬ ಕಿರಣ್ ಅಂತ, ನಮ್ಮ DOP ತಮಾಷೆ ಮಾಡ್ತಾಯಿದ್ದ. ಆ್ಯಕ್ಚುಲಿ ಹೆಣ್ಮಕ್ಳ ಹೆಸರುಗಳನ್ನು ತಿಳ್ಕೋಬೇಕು ಅಥವಾ ಯಾವ್ದಾದ್ರು ಹೊಸ ಹೆಸರು ಹೆಣ್ಮಕ್ಳಿಗೆ ಹೆಸರಿಡೋದು ಇವೆಲ್ಲ ಬೇಕಂದರೆ ರ್ಯಾಪಿಡ್ ರಾಶ್ಮಿ ಅವರ ಯೂಟ್ಯೂಬ್ ಚಾನಲ್ ಕಮೆಂಟ್ಸಿಗೆ ಹೋಗಬೇಕು, ಬರೀ ಹೆಣ್ಮಕ್ಳೇ ಇರ್ತಾರಲ್ಲಿ ಅಂತ. ಹಾಗಾಗಿ ಹೆಣ್ಮಕ್ಳೇ ನಿಮ್ಮೇಲೆ ನಾನು ಹೆಂಗೆ ಕಣ್ಣಿಟ್ಟಿದ್ದೀನೋ, ನನ್ನ ಫಾಲೋವರ್ಸಲ್ಲಿರೋ ತುಂಬ ಗಂಡ್ಮಕ್ಳು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಈ ವಿಚಾರ ನಿಮಗೂ ಗೊತ್ತಿರಲಿ, ಚೆನ್ನಾಗಿ ಹೀಗೆ ಕಮೆಂಟ್ ಮಾಡ್ತಾಯಿರಿ. ಆಮೇಲೆ ಬಾಕಿದು ಮುಂದಿನ ವ್ಲಾಗಲ್ಲಿ ಮಾತಾಡೋಣ. ಅಂಟಿಲ್ ನೆಕ್ಸ್ಟ್ ಟೈಮ್, ಮಜ್ಜಾ ಮಾಡಿ ಚಿಂದಿ ಉಡಾಯಿಸಿ ನಿಮಗೋಸ್ಕರ ನೀವು ಬಾಳಿ. ಬಾಕಿ ಬೇರೆಯವ್ರು ಹಂಗಂದ್ರು ಹಿಂಗಂದ್ರು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿ. ಮಾರ್ಗೋಲಿ.